ವೆಲ್ಕಮ್ ಟು ಮೈ ವಿಡಿಯೋ. ಇವತ್ತಿನ ರೆಸಿಪಿ ಮಾವಿನ ಹಣ್ಣಿನ ಶೇಖರಣೆ. ನಾನು ಮಾಡೋವಂಥ ವಿಧಾನ. 3 ಮ್ಯಾಂಗೋ ತೊಗೊಂಡಿದ್ದೀನಿ. ಸ್ವಲ್ಪ ಅಳಗಿದ್ರೆ ಮ್ಯಾಂಗೋ ತುಂಬ ಹಣ್ಣಾಗಿರುತ್ತಲ್ಲ, ಅದು ಚೆನ್ನಾಗಿರುತ್ತೆ ಶೇಖರಣೆಗೆ. ನೋಡಿ, ಈ ಥರ ಈಸಿಯಾಗಿ ಸಿಪ್ಪೆ ಮತ್ತು ಓಟೆ ಇರುತ್ತಲ್ಲ ಒಳಗಡೆದೊಂದು, ಅದನ್ನು ತೆಗೆದು ಸಪ್ರೇಟ್ ಮಾಡಿ. ಅದು ಪಲ್ಪ್ ಮಾತ್ರ ಇರಬೇಕು ಮ್ಯಾಂಗೋದು. ಇಲ್ಲಾಂದರೆ ನೀವು ಕಟ್ ಮಾಡಿ ಪಲ್ಪ್ನ ಸಿಪ್ಪೆ ಮತ್ತು ವಾಟೆನ ಸಪ್ರೇಟ್ ಮಾಡಿ ಹಾಕ್ಬೋದು. ಬಟ್ ಹಣ್ಣಾಗಿದ್ದರೆ ಟೇಸ್ಟ್ ವೈಸ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಮನೇಲಿ ಆ್ಯಕ್ಚುಲಿ ಹಣ್ಣಾಗಿರೋದಿತ್ತು, ಹಾಗಾಗಿ ಹಾಕಿರೋದು. 3 ನೀಟಾಗಿ ಇದೇ ಥರ ಫಸ್ಟು ಸ್ವಲ್ಪ ಹಿಂಗೆ ಹಣ್ಣಾಗಿದ್ದರೆ ಸ್ವಲ್ಪ ಹಿಂಗೆ ಅಮ್ಕಿದ್ರೆ, ನಾವು ನಿಂಬೆಹಣ್ಣೆಲ್ಲ ಕಟ್ ಮಾಡೋದಕ್ಕಿಂತ ಮುಂಚೆಗೆ ನಾವು ರಸ ಜಾಸ್ತಿ ಬರಲಿ ಅಂತ ಈಗ ಇದು ಮಾಡಲ್ವ, ಆ ರೀತಿ ಮಾಡಿದರೆ ತುಂಬ ಇದ್ರದ್ದು ರಸ ಎಲ್ಲ ಮ್ಯಾಂಗೋದು ರಸ ಎಲ್ಲ ಬಂದಿರುತ್ತೆ. ಹಾಗಾಗಿ ನಾನು ಹೇಳಿದ್ದು ಆ ಥರ ಮಾಡಿ ಅಂತ. ಇದು ಆ್ಯಕ್ಚುಲಿ ಮಿಕ್ಸಿಗಿಂತ ಕೈಯಲ್ಲಿ ಮಾಡೋದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ಹಿಂದಿನ ಕಾಲದಲ್ಲೆಲ್ಲ ಮಾಡೋರೆಲ್ಲ ಅಜ್ಜಿಯವರೆಲ್ಲ ಕೈ ಅಡುಗೆ ಎಷ್ಟು ಟೇಸ್ಟ್ ಇರೋದು ನೋಡಿ, ಆ ರೀತಿ ನಾನು ಇದನ್ನು ಮಿಕ್ಸಿಗೆ ಹಾಕ್ತಾಯಿಲ್ಲ. ಆ್ಯಕ್ಚುಲಿ ಕೈಯಲ್ಲೇ ಮಾಡ್ತಾಯಿರೋದು. ನಿಮಗೆ ಬೇಕು ಅಂದರೆ ಮಿಕ್ಸಿ ಸಹಾಯದಿಂದಲಾದರೂ ಮಾಡ್ಕೊಳ್ಳಿ, ಆಯಿತಾ. ನನಗಿದೇ ಚೆನ್ನಾಗಿತ್ತು, ಬಟ್ ಟೇಸ್ಟ್ ವೈಸ್ ಅಲ್ಟಿಮೇಟ್ ಆಗಿತ್ತು. ಒಂದು ಸಲ ಟ್ರೈ ಮಾಡಿ ನೋಡಿ ನೀವು ಇದನ್ನು, ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ದಾವಣಗೆರೆ ಸೈಡ್ ಡೈಲಿ ಇರುತ್ತೆ ಈ ರೆಸಿಪಿ. ಮ್ಯಾಂಗೋ ಸೀಸನ್ ಕಡಿಮೆ ಆಗೋವರೆಗೂ ಆ್ಯಕ್ಚುಲಿ ಡೈಲಿ ಇರುತ್ತೆ ಈ ರೆಸಿಪಿ. ಚಪಾತಿಗೆ, ರೊಟ್ಟಿಗೆ, ಹೋಳ್ಗೆ. ಇಲ್ಲಿ 1 ತಿಂಗಳಿಗೆ ಮ್ಯಾಂಗೋ ಸೀಸನಲ್ಲಿ 1-2-3 ಟೈಮ್ಸ್ ಹೋಳ್ಗೆ ಮಾಡ್ತಾರೆ. ಅಮಾವಾಸ್ಯೆ ಹುಣ್ಣಿಮೆ ಅಂತೂ ಖಂಡಿತ ಇರುತ್ತೆ ಇಲ್ಲಿ. ಈ ಸೈಡು ಹೋಳ್ಗೆ ಇದ್ದಿರುತ್ತೆ. ಹೋಳ್ಗೆ ಸ್ವಲ್ಪ ಜಾಸ್ತಿನೇ ಈ ಸೈಡು. ಬೆಲ್ಲ ಹಾಕಿದ್ದೀನಿ ಆ್ಯಕ್ಚುಲಿ. ಶುಗರ್ ಬೇಡ, ಬೆಲ್ಲ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ನಾನು ಇದೇ ಫಸ್ಟ್ ಟೈಮ್ ಬೆಲ್ಲ ಹಾಕಿದ್ದು. ಶುಗರ್ನ ಆ್ಯಡ್ ಮಾಡುವೆ, ಶುಗರಿಗಿಂತ ಬೆಲ್ಲ ಆ್ಯಡ್ ಮಾಡಿ ಈ ಥರ ಬೀಟ್ ಮಾಡಿ ನೋಡಿ. ಈ ಥರ ಅದರೊಳಗಡೆ ಏನಾದರೂ ಪಲ್ಪ್ ಟೈಪ್ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಇದಾಗುತ್ತೆ. ಅದಕ್ಕೆ ಹೇಳಿದ್ದು. ಇದನ್ನು ಒಂದು ಬವಲಿಗೆ ಹಾಕಿ, ಏಲಕ್ಕಿ ಪೌಡ್ರ್ ಹಾಕ್ಬೋದು ಆ್ಯಕ್ಚುಲಿ. ಇದಕ್ಕೆ ನಾನು ಹಾಕಿದ್ದೀನಿ, ಸ್ಕಿಪ್ ಆಗಿದೆ. ಇದನ್ನು ಪ್ಲೇಟ್ ಮುಚ್ಚಿ ಫ್ರಿಡ್ಜಿಗಿಡಿ. ಫ್ರೀಝರಿಗೆ ಇಟ್ಟಿದ್ದೆ. ಒಂದು 10 ಮಿನಿಟ್ಸ್ ನಾನು ತೆಗೆದುಬಿಟ್ಟೆ, ಬೇಗ ಬೇಕಿತ್ತು ಹಾಗಾಗಿ. ಇಲ್ಲಾಂದರೆ ಫ್ರಿಡ್ಜಿಗೆ ಇಟ್ಟರೆ 1 ಅವರ್ 2 ಅವರ್ಸ್ ಬಿಟ್ಟರೆ ತುಂಬ ಚೆನ್ನಾಗಿರುತ್ತೆ ಹೋಳಿಗೆಗೆ. ನಾನಿವತ್ತು ಆ್ಯಕ್ಚುಲಿ ಹೋಳಿಗೆ ರೆಸಿಪಿ ಹಾಕಿದ್ದೆ, ಹಾಗಾಗಿ ನಾನು ಹೋಳಿಗೆ ರೆಸಿಪಿ ಹಾಕಲಿಲ್ಲ. ತುಂಬ ಚೆನ್ನಾಗಿತ್ತು. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ಹೇಳಿ. ಏಲಕ್ಕಿ ಪೌಡರ್ ಹಾಕ್ಬೋದು ಆ್ಯಕ್ಚುಲಿ. ಇದಕ್ಕೆ ಕಾಯಿ ರುಬ್ಬಿ ಹಾಕ್ತಾರೆ. ಬಟ್ ಕಾಯಿ ರುಬ್ಬಿ ಹಾಕಿದರೆ ಏನಾಗುತ್ತೆ ಅಂದರೆ, ನನಗನ್ಸಿದ ಪ್ರಕಾರ ಟೇಸ್ಟ್ ಚೇಂಜ್ ಆಗಿರುತ್ತೆ. ಮ್ಯಾಂಗೋ ಶೇಖರಣೆ ಅಂದರೆ ಅದು ಮ್ಯಾಂಗೋದಷ್ಟೇ ಬರಬೇಕು. ಹೋಳ್ಗೆ ಜೊತೆ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಇದು ಸ್ವಲ್ಪ ತಣ್ಣಗಿರುತ್ತೆ, ಹೋಳ್ಗೆ ಬಿಸಿ ಇರುತ್ತಲ್ಲ, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.